ಬಾಣಂತಿ ಬಹಳ ಬೇಸರಗೊಂಡು 1 ವಾರದ ಬಾಣಂತಿ ಆ 4 ಮಕ್ಕಳನ್ನು ಬಿಟ್ಟು ಸೂಸೈಡ್ ಮಾಡ್ಕೋತಾಳೆ, ಅಂದ್ರೆ ನೇಣ ಹಾಕೊಂಡು ಸಾಯ್ತಾಳೆ. 2 ಜನ ಹೆಣ್ಮಕ್ಳಾದ್ರು ಅಂದ್ರೆ ಹಾಸ್ಪಿಟಲ್ ಡೆಲಿವರಿ, ಪಾಪ ಸಿಸೇರಿಯನ್ ಆಗಿರುತ್ತೆ ಹೆಣ್ಮಕ್ಳಿಗೆ, ಸಾವು ಬದುಕಿನ ನಡುವೆ ಹೋರಾಡ್ತಿರ್ತಾರೆ. 2ನೇ ಮಗು ಹೆಣ್ಮಗು ಆಯ್ತು ಅಂತ ತಾಯಿ ಕಡೆಯವರು ಅಳ್ತಾ ಕೂತಿರ್ತಾರೆ, ಗಂಡನ ಕಡೆಯವರು ಅಳ್ತಾ ಕೂತಿರ್ತಾರೆ. ಆದ್ರೆ ಹೆಣ್ಣು ಮಗ ಹುಡ್ತು ಅಂತ ಹೇಳಿದ್ರೆ ಫ್ಯಾಮಿಲಿಗೆ ವಾರಸುದಾರರಿಲ್ಲ ಅನ್ನೋದೊಂದು ತಲೆನಲ್ಲಿ ಎಲ್ರಿಗೂ. ಏನು ವಾರಸುದಾರರಿಲ್ಲ ಅಂತ ಹೇಳಿದ್ರೆ ನಾನು ಒಂದೇ ಮಾತು ನಿಮ್ಮನ್ನೆಲ್ಲ ಕೇಳೋದು, ನನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ, ನನ್ನ ಜೊತೆನೆಲ್ಲ ಹೇಳ್ತಾ ಇದ್ದೀನಿ, ನನಗೆ ಹೆಣ್ಮಕ್ಳಾದ್ರು ಅಂತ ಇಟ್ಕೊಳ್ಳಿ, ನನಗೆ ವಾರಸುದಾರ ಇಲ್ಲ ಅಂದ್ರೆ ನಾನೇನು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀನ? ದೊಡ್ಡ ಸಾಮ್ರಾಜ್ಯ ಇದೆಯಪ್ಪ, ಮೈಸೂರು ಮಹಾರಾಜರ ತರ ದೊಡ್ಡ ಸಾಮ್ರಾಜ್ಯ ಇದೆ, ಆ ಸಾಮ್ರಾಜ್ಯ ನೋಡ್ಕೊಳಕ್ ಯಾವುದು ಗಂಡು ಮಗು ಇಲ್ಲ ಅಂತ ನಾನು ಕೊರ್ಗತ್ರ ಇದೆಯಾ? ಇರೋದನ್ನ ಏನ್ ಸಂಪಾದನೆ ಮಾಡ್ಬಿಟ್ಟಿದೀವಿ ನಾವು ಸಾಮ್ರಾಜ್ಯ ಕಟ್ಟಕ್ಕೆ? ನಮ್ಮ ಅಜ್ಞಾನದಿಂದ ನಾವು ಕೂತ್ಕೊಂಡು ಕಣ್ಣೀರ್ ಹಾಕ್ತಿವಿ ಹೆಣ್ಮಕ್ಳಾದ್ರು ನಮ್ಗೆ ಅಂತ. ಒಬ್ಬ ತಾಯಿಗೆ ಒಬ್ಬ ಹೆಣ್ಮಗ್ಳು ಹುಟ್ಟಿದ್ರೆ ಹೊಸ ತಾಯಿ ಹುಟ್ಟಿದಂಗೆ. ಆ ತೆಲಂಗಾಣ ಅನ್ನುವಂತ ರಾಜ್ಯದಲ್ಲಿ ಒಬ್ಬ ಹೆಣ್ಣುಮಗಳು ಹಾಸ್ಪಿಟ್ಲ್ ಎದುರುಗಡೆ ಕುತ್ತಿಗೆಗೆ ನೇಣ ಹಾಕೊಂಡು ಸತ್ತೋಗಿದ್ದಾಳೆ, ಒಂದು ಮರಕ್ಕೆ ನೇತು ಹಾಕೊಂಡು. ಕಾರಣ ಕೇಳಿದ್ರೆ ಪ್ರತಿಯೊಂದು ಇಡೀ ಭಾರತ ತಲೆ ತೆಗ್ಸುವಂತ ಕಾರಣ ಏನದು ಅಂತ ಹೇಳಿದ್ರೆ ಆಕೆಗೆ 4 ಜನ ಹೆಣ್ಣು ಮಕ್ಕಳಾಗಿದ್ರು ಅನ್ನೋ ಕಾರಣಕ್ಕೋಸ್ಕರ ನೇಣು ಹಾಕೊಂಡು ಸತ್ತೋಗಿದ್ದಾಳೆ. ಸತತವಾಗಿ 3 ಹೆಣ್ಮಗು ಆದಾಗ ಅವರ ಅತ್ತೆ ಮನೆಯವರು ಆಕೆಗೆ ಕಿರುಕುಳವನ್ನ ಕೊಡ್ತಾ ಇದ್ರು. ಆ ಕಿರುಕುಳವನ್ನ ತಾಳಕ್ಕಾಗದೆ 4ನೇ ಮಗು ಸಹ ಹೆಣ್ಮಗು ಆಗಿದೆ. ಬಾಣಂತಿ ಬಹಳ ಬೇಸರಗೊಂಡು 1 ವಾರದ ಬಾಣಂತಿ ಆ 4 ಮಕ್ಕಳನ್ನು ಬಿಟ್ಟು ಸೂಸೈಡ್ ಮಾಡ್ಕೋತಾಳೆ, ಅಂದ್ರೆ ನೇಣು ಹಾಕೊಂಡು ಸಾಯ್ತಾಳೆ. ಯೋಚನೆ ಮಾಡಬೇಕು, ನಾವೆಲ್ಲರೂ ಯೋಚನೆ ಮಾಡಬೇಕು. ನಾವುಗಳು ಸಹ, ನಾನು ಸಹ ನೋಡಿದ್ದೀನಿ, ನಿಜ ಅಲ್ಲಮ್ಮ, ಅಳ್ತಾ ಕೂತಿರ್ತಾರೆ. ಯಾಕೆ? ಹೆಣ್ಮಕ್ಳು ಅಂದ್ರೆ ಅಪರಾಧನ? ಹೆಣ್ಮಕ್ಳು ಅಂದ್ರೆ ಪಾಪನ? ಯಾಕಿದೆಲ್ಲ ಆಗ್ತಿದೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಅಂದ್ರೆ ಭಾರ ಅನ್ನೋ ತರದ ಮನಸ್ಥಿತಿ ಬಂದ್ಬಿಟ್ಟಿದೆ. ಇವತ್ತು ಹೆಣ್ಮಕ್ಳನ್ನ ಮದುವೆ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಓದಿಸೋದೇನು ಓದಿಸ್ಬೋದು, ಎಲ್ಲರಿಗೂ ಹೆಣ್ಮಕ್ಳಿಗೆ ಫ್ರೀ ಇದೆ, ಗಂಡ್ಮಕ್ಳಿಗಿಂತ ಹೆಚ್ಚು ಹೆಣ್ಮಕ್ಳುಗಳಿಗೆ ಫ್ರೀ ಎಜುಕೇಶನ್ ಇದೆ, ಓದಿಸ್ಬೋದು. ಆದ್ರೆ ಅದು ಸಮಸ್ಯೆ ಅಲ್ಲ. ಮೊದಲನೇ ಕಾರಣ. 2ನೇದೇನು ಅಂತ ಹೇಳಿದ್ರೆ ಇವತ್ತು ಹೆಣ್ಣು ಮಕ್ಕಳುಗಳನ್ನ ನೀವೇ ಹುಡುಕ್ತಿರ್ತೀರ. ನಿಮ್ಮ ಮಕ್ಕಳುಗಳಿಗೆ ಎಷ್ಟು ಕಷ್ಟ ಇದೆ ಹೆಣ್ಮಕ್ಳು ಸಿಗೋದು. ಅವರೇ ದುಡ್ಡು ಕೊಟ್ಟು ಕೇರಳದಿಂದ ಬಂದು ಇಲ್ಲಿ ಹೆಣ್ಣು ಮಕ್ಕಳುಗಳನ್ನ ಚಿನ್ನ ಕೊಟ್ಟು ದುಡ್ಡು ಕೊಟ್ಟು ಮದುವೆ ಆಗಿ ಹೋಗ್ತಾ ಇದಾರೆ. ಸೊ ಹೆಣ್ಣು ಮಕ್ಕಳುಗಳಿಗೆ ಹಿಂದಿನ ಪರಿಸ್ಥಿತಿ ಇಲ್ಲ. ಈಗ ಬೇರೆ ರಾಜ್ಯದಿಂದ ಹುಡಿಕೊಂಡು ಬರ್ತಾ ಇದಾರೆ ಅಂತ ಹೇಳಿದ್ರೆ ಹೆಣ್ಮಕ್ಳ ಡಿಮ್ಯಾಂಡ್ ಮುಂದೆ ಮದುವೆ ಮಾಡೋದು ಕಷ್ಟ ಅಲ್ಲ, ಅವರೇ ದುಡ್ಡು ಕೊಟ್ಟು ಅವರೇ ಮದುವೆ ಮಾಡ್ಕೊಂಡು ಹೋಗ್ತಾ ಇದಾರೆ ಈಗ. ಸೊ ಹಾಗಾಗಿ ಹೆಣ್ಣು ಮಕ್ಕಳು ಹೆತ್ತವರು ಆತಂಕ ಪಡುವಂತ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸರ್ಕಾರ ಉಚಿತವಾಗಿ ಅವ್ರ ಹೆಸರಲ್ಲಿ ಬಾಂಡ್ ಅನ್ನ ಇಡ್ತಾ ಇದೆ, ಅವ್ರಿಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದೆ, ಅವ್ರಿಗೆ ಎಲ್ಲಾ ತರಹದ ಸೌಲಭ್ಯಗಳಿದಾವೆ, ಕೆಲಸದಲ್ಲಿ ಅವ್ರಿಗೆ ರಿಸರ್ವೇಶನ್ ಇದೆ. ಸೊ ಹೆಣ್ಣು ಮಕ್ಕಳುಗಳು ನಿರ್ಭೀತಿಯಿಂದ ಅವರು ಜೀವನ ಮಾಡುವಂತ ಒಂದು ಪರಿಸ್ಥಿತಿ ಇದೆ. ಯಾರು ಬೇಜಾರು ಮಾಡ್ಕೊಳಂಗಿಲ್ಲ, ಆತಂಕ ಪಡಂಗಿಲ್ಲ, ನೋವು ಅನುಭವಿಸಂಗಿಲ್ಲ. ನಾವು ನೋಡ್ತಾ ಇದೀವಿ, ನಾವು ಗಂಡು ಮಕ್ಕಳ ವಿರೋಧಿಗಳಲ್ಲ, ಆದ್ರೂ ಸಹ ಗಂಡು ಮಕ್ಕಳುಗಳು ಪೋಲಿ ಬುದ್ಧಿಗಳನ್ನ ಕಲಿತು ತಂದೆ ತಾಯಿಗೆ ಇಟ್ಟಾಕದೆ ಬೀದಿಲಿ ಹೊಡಿತಿರೋದನ್ನು ನೀವು ನೋಡಿರ್ತೀರಿ ಅಲ್ಲ. ಒಳ್ಳೆ ಬುದ್ಧಿ ಕಲ್ತ್ರೆ ಮಕ್ಕಳು ಒಳ್ಳೆಯವರು, ಬಟ್ ಗಂಡು ಮಕ್ಳೇನಾದ್ರೂ ಕೆಟ್ಟ ಬುದ್ಧಿ ಕಲ್ತು ಬಿಟ್ರೆ ಪರಿಸ್ಥಿತಿನ ಕರ್ಕೊಂಡೋಗಿ ಎಲ್ಲಿಗೆ ನಿಲ್ಲಿಸ್ತಾರ ಅವರು? ಸುತ್ತಮುತ್ತ ಅಕ್ಕಪಕ್ಕದವ್ರ ಜೊತೆ ಗಲಾಟೆ ಮಾಡ್ಕೋತಾರೆ, ತಂದೆ ತಾಯಿಗೆ ನೆಮ್ಮದಿ ಕೊಡೋದಿಲ್ಲ. ಕುಡಿದು ಬಂದು ಮನೆಯಲ್ಲಿ ತಂದೆ ತಾಯಿಗಳಿಗೆ ನಿದ್ರೆ ಕೊಡದೆ ನಾಯಿ ಹೊಡೆದಂಗೆ ಹೊಡೆಯುವಂತಹ ಕೇವಲ ಒಂದೂರ್ ಕತೆ ಅಲ್ಲ ಇದು, ಎಲ್ಲಾ ಊರ್ ಕತೆಗಳಲ್ಲೂ ಇದೆ. ಆದ್ರೆ ಹೆಣ್ಣು ಮಕ್ಕಳು ಅಷ್ಟು ಹಿಂಸೆ ಕೊಡ್ತಾರ ಹೇಳಿ ನೋಡೋಣ? ಹೆಣ್ಣು ಮಕ್ಕಳು ನಿಮ್ಮ ಮನೆಯ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ. ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ರೆ, ಒಬ್ಬ ಹೆಣ್ಣು ಮಗಳಿಗೆ ಅಂದ್ರೆ ಒಬ್ಬ ತಾಯಿಗೆ ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ರೆ ಹೊಸ ತಾಯಿ ಹುಟ್ಟಿದಂಗೆ ಅಲ್ವಾ? ಒಬ್ಬ ತಾಯಿ ಹೆಂಗೆ ಆಕೆ ಸೇವೆ ಮಾಡ್ತಾರೋ ಮಕ್ಕಳ ಸೇವೆನ, ಹೆಣ್ಣು ಮಕ್ಕಳು ತಾಯಿ ಸೇವೆನ ಅಷ್ಟೇ ತಂದೆ ತಾಯಿ ಸೇವೆನ ಪ್ರೀತಿಯಿಂದ ಮಾಡ್ತಾರೆ. ಎಲ್ಲೋ ಒಬ್ಬೊಬ್ರು ಇರ್ತಾರೆ, 100ಕ್ಕೆ 1-2 ತಂದೆ ತಾಯಿಗಳನ್ನು ವಿರೋಧ ಮಾಡೋ ಹೆಣ್ಮಕ್ಳು ಇರಬಹುದು, ಆದ್ರೆ ಆ ಪರ್ಸೆಂಟೇಜ್ ಗಂಡು ಮಕ್ಕಳಷ್ಟಿಲ್ಲ. ಹಾಗಾಗಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಾನೇನ್ ಹೇಳಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಶಿಕ್ಷಣ ಅನ್ನುವಂಥದ್ದು ಎಂಥವ್ರನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬಿಡುತ್ತೆ. ನೀವು ಸುಮ್ಮನೆ ಯೋಚನೆ ಮಾಡಿ, ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ,
ಇತ್ತೀಚೆಗೆ ನಿಮಗೆ ಕಂಚ್ಕಾರ್ ಕೊಪ್ಪಲು ಅಂತ ಒಂದು ಊರಿದೆ ಕೇರನಗರದ ಪಕ್ಕ, ಗೊತ್ತಲ್ಲ ನಿಮಗೆ? ಕಂಚ್ಕಾರ್ ಕೊಪ್ಪಲಲ್ಲಿ 4 ವರ್ಷದ ಪುಟಾಣಿ ಮಗು, ಆ ಮಗು ಥರ ಬೀದಿಲಿ ಆಟ ಆಡ್ತಿರ್ಬೇಕಾದ್ರೆ ಚಂದುಳ್ಳಿ ಹೆಣ್ಮಗಳು ಒಂದು ಲಾರಿ ಆಕಿನ ಕಾಲ್ ಮೇಲೆ ಹತ್ಕೊಂಡು ಹೊಟ್ಟೋಗುತ್ತೆ. ಲಾರಿಗೆ ಸಿಕ್ಬಿಡ್ತಾಳೆ, ಆಕ್ಸಿಡೆಂಟ್ ಆಗುತ್ತೆ, ಎಡಗಾಲು ಆಕೆ ಕಟ್ಟಾಗತ್ತೆ. ಎಲ್ಲ ಚೆನ್ನಾಗಿರೋ ಮಕ್ಕಳಿಗೆ ಮದುವೆ ಆಗಲ್ಲ ಅಲ್ವಾ? ಒಂದು ಕೈ ಏನಾದರೂ ಹೋಯ್ತು ಅಂತ ಹೇಳಿದ್ರೆ ನಾವೇನಂತ ಯೋಚನೆ ಮಾಡ್ತಿರ್ತೀವಿ, ಅವಳು ಕೈ ಇಲ್ಲ ಕಾಲಿಲ್ಲ, ಯಾರು ಮದುವೆ ಆಯ್ತಾರೆ ಅಂತ ಯೋಚನೆ ಮಾಡ್ತಿರ್ತೀವಿ. ಆ ತರಹ ಆಕೆಗೆ ಎಡಗಾಲೇ ಹೊಟ್ಟೋಗುತ್ತೆ. ಸೊ ಆಕೆ ಏನ್ ಯೋಚನೆ ಮಾಡ್ಬೇಕು? ಪುಟಾಣಿ ಮಗು ಎಡಗಾಲಿಲ್ಲ, ಹಳ್ಳಿಗಳ ಕಡೆ ಕಾಲಲ್ಲಿರೋರ್ನ ಏನಂತ ಕರಿತಾವೆಲ್ಲ, ಏನಂತ ಕರಿತೀವಿ? ಹ್ಯಾಂಡಿಕ್ಯಾಪ್ ಅಂತೀವಿ, ಇಂಗ್ಲಿಷಲ್ಲಿ ಆಯ್ತು. ಕನ್ನಡದಲ್ಲಿ ಏನಂತ ಕರಿತೀವಿ? ಕುಂಟಿ ಅಂತ ಕರಿತೀವಲ್ವಾ? ಇಡೀ ಊರು ಆಕೆ ನಂಗೆ ಕರಿತಿತ್ತಲ್ಲ. ಆಕೆ ಎಷ್ಟು ನೋವು ಅನುಭವಿಸಿರ್ಬೇಡ, ಎಷ್ಟು ಸಂಕಟ ಅನುಭವಿಸಿರ್ಬೇಡ. ಆದ್ರೆ ಆಕೆ ಎಜುಕೇಶನ್ ಮಾಡ್ತಾರೆ, ಓದ್ತಾರೆ ಚೆನ್ನಾಗಿ. ಒಂದು ಕಡೆ ಪ್ರೈವೇಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾರೋ ಅವ್ರ ಫ್ರೆಂಡ್ ಹೇಳ್ತಾರೆ, ನೀನು ತುಂಬಾ ದಷ್ಟಪುಷ್ಟವಾಗಿದೆಯಾ, ಸ್ಪೋರ್ಟ್ಸಲ್ಲಿ ಭಾಗವಹಿಸು, ಏನಾದರೂ ಸಾಧನೆ ಮಾಡ್ಬೋದು ಅಂತಂದಾಗ ಆಕೆ ಏನು ಮಾಡ್ತಾರೆ, ಈಗ ಮೊನ್ನೆ ಆಕೆ ಶಾರ್ಟ್ ಪುಟ್ಟಲ್ಲಿ ಅಂದರೆ ಗುಂಡು ಎಸೆತ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಗಳಿಸ್ತಾರೆ, ಕಂಚಿನ ಪದಕ ಗಳಿಸ್ತಾರೆ. ಪ್ರಧಾನಮಂತ್ರಿ ಅವ್ರಿಗೆ ಫೋನ್ ಮಾಡಿದ್ದಾರೆ, ಈಗ ರಾಷ್ಟ್ರಪತಿ ಅವ್ರ ಜೊತೆ ಫೋಟೋ ತೆಗೆಸ್ಕೊತಾ ಇದ್ದಾರೆ, ಮುಖ್ಯಮಂತ್ರಿಗಳು, ಗೃಹ ಸಚಿವ ಪರಮೇಶ್ವರ್, DK ಶಿವಕುಮಾರ್ ಎಲ್ಲರೂ ಹೋಗಿ ಆಕೆ ಎದುರುಗಡೆ ಫೋಟೋ ತೆಗೆಸ್ಕೊಳ್ಳೋ ಆಯ್ತಲ್ಲ. ಏನಕ್ಕೆ ಅದು ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ಆ ಹೆಣ್ಣು ಮಗಳು ಅವಮಾನವನ್ನು ಸಹಿಸಿಕೊಂಡು ಆಕೆ ಗುಂಡು ಎಸೆತದಲ್ಲಿ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸೋದಕ್ಕೆ ಸಾಧ್ಯ ಆಯ್ತು ಅಲ್ವಾ? ಓದಿದ್ದಕ್ಕೆ ಸಾಧ್ಯ ಆಯ್ತು. ಜೊತೆಗೆ ಈಗ ಮೊನ್ನೆ ಒಬ್ಬ ನೋಡಿದ್ರಿ ನೀವು, ಬೆಂಗಳೂರಿನ RR ನಗರದಲ್ಲಿ ಕೈ ಕಾಲೆಲ್ಲ ಚೆನ್ನಾಗಿದೆ, ನನ್ನಂಗೆ ಗಟ್ಟಿ ಮುಟ್ಟಾಗಿದ್ದಾನೆ, ಗುಂಡ್ಕಲ್ಲಿದ್ದಂಗಿದ್ದಾನೆ. ಅವನು ಕುಂಟಂತರ ಕಾಲೆಲ್ಲ ಹಿಂಗ್ ಬಗ್ಗಿಸ್ಕೊಂಡು ಕುಂಟಂತರ ನಡ್ಕೊಂಡು ಹೋಗಿ ಅಲ್ವಾ, ದಿನಕ್ಕೆ 4-5 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ನಂತವನು. ಆದ್ರೆ ನಿಜವಾದ ಅಂಗವಿಕಲೆ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಸಾಧನೆ ಮಾಡಿದ್ರೆ ಕೈ ಕಾಲೆಲ್ಲ ಗುಂಡು ಕಲ್ಲಂಗಿರುವಂತಹ ಒಬ್ಬ ದರಿದ್ರದವನು, ಕೈ ಕಾಲೆಲ್ಲ ಗಟ್ಟಿಯಾಗಿದ್ದಾವೆ, ಅವನು ಅಂಗವಿಕಲ ತರ ಹೋಗಿ ಭಿಕ್ಷೆ ಬೇಡ್ತಿದ್ದ. ಎಂತ ದುರಂತ ಅಲ್ಲ? ಸೊ ಒಬ್ಬ ಮನುಷ್ಯ ವಿದ್ಯಾಭ್ಯಾಸವನ್ನು ಕಲಿತ್ಕೊಂಡ್ರೆ, ವಿದ್ಯಾವಂತನಾದ್ರೆ ಇದರಿಂದೆಲ್ಲ ಆತ ಹೊರಗೆ ಬರ್ಬೋದು. ಅವನಿಗೆ ಹೆಚ್ಚು ಜ್ಞಾನ ಬಂದಷ್ಟು ತಾಕತ್ ಬರುತ್ತೆ, ಬಲ ಬರುತ್ತೆ.